ಹಾಯ್ ಎಲ್ಲರೂ ಹೆಂಗಿದ್ರಿ ಮರೆ ನಾನು ಯಾರಂದೇಳಿ ಗೊತ್ತಾಯ್ತಲ್ಲ ನಿಮ್ಮ ಕೋಸ್ಟ್ ಬೈ ಕೋಸ್ಟ್. ಇವತ್ತು ಸ್ಪೆಷಲ್ ಅಂತಂದೇಳಿ ಎಲ್ಲರಿಗೂ ಗೊತ್ತಿತ್ತು. ಇವತ್ತೇ ಚೌತಿ ಗಣೇಶ ಚತುರ್ಥಿ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಎಲ್ಲರ ಮನೆಗೂ ಒಳ್ಳೆ ರೀತಿಯಿಂದ ಪೂಜೆ ಮಾಡಿ ಹಾಗೆ ಎಲ್ಲನೂ ಬೇಡ್ಕೊಂಡಿದ್ದೆ ಅವ್ರ ಹತ್ರ ಎಂತೆಲ್ಲ ಐತಿ ಇವತ್ತು ಎಂತ ಬೇಡ್ಕೊಂಡು ದೇವ್ರು ನಿರ್ವಹಿಸ್ತಾಂಬ್ರ. ಹಾಗೆ ಚಂದ್ರನ ಕಾಮ್ಗೆ ಹೋಯ್ಬೇಡಿ ಗಾಳನ ಅಪವಾದವತ್ತಂಬ್ರು ಒಂದ್ಸಲ ಟ್ರೈ ಮಾಡಿ ಬೇಕಾರೆ ನಿಜನ ಹೌದಲ್ದನ್. ಇವತ್ತೆಂತಂದರೆ ನಮ್ಮ ಮನೆಗೆ ಸ್ವಲ್ಪ ಅಷ್ಟು ಗ್ರ್ಯಾಂಡಾಗಿ ಪೂಜೆ ಮಾಡೋದಿಲ್ಲ, ಸ್ವಲ್ಪ ಸಿಂಪಲಾಗಿ ಪೂಜೆ ಮಾಡ್ತಾರೆ. ಆಮೇಲೆ ನಂದು ಇನ್ನೊಂದು ಮನೆ ಇತ್ತಲ್ಲ, ಹಳೆ ಮನೆ ಅಂದರೆ ಮೊನ್ನೆ ಒಂದು ಹೊಸತ್ತು ಕಟ್ಟಿ ನಾನು ಗೃಹ ಪ್ರವೇಶದ ವೀಡಿಯೋ ಹಾಕಿನಲ್ಲ, ಅಲ್ಲೂ ನಾವು ಮೂರ್ತಿ ಎಲ್ಲ ಕುಳಿಸೋದಿಲ್ಲ, ಪೂಜೆ ಮಾಡ್ತಿರೋ ಸ್ವಲ್ಪ ಫೋಟೋ ಎಲ್ಲ ಇಟ್ಟಷ್ಟೇ. ಸೊ ನಮ್ಮ ಮನೆಗೆ ಅಲ್ಲಿಗೆ ಅದು ಹೇಳಿದೆ ನಮ್ಮದು ಮೇಯ್ನ್ ಮನೆಗೆ ನಾವು ಹೊಯ್ಕೆ ಅಲ್ಲ, ಸೊ ತಮ್ಮ ಬೇಗ ಪೂಜೆ ಮಾಡಿ ಹೊಯ್ಕೆ. ನಾನು ಎದ್ದದ್ದು ಲೇಟ್ ಆಯಿತು, ಎದ್ದದ್ದು ಲೇಟ್ ಆಗಲಿಲ್ಲ, ನಾನು ಸ್ವಲ್ಪ ರೆಡಿ ಆಗ್ಬೇಕಲ್ಲ, ಸ್ವಲ್ಪ ಉದಾಸೀನ. ಈಗ ಗಂಟೆ 11:15 ಆಯಿತು. ಈಗ ಸ್ಕೂಟಿ ತಗೋ ಹೋಯ್ಕಷ್ಟೇ. ನಾ ಈಗ ಮಿನ್ಕ ಬಂದದ್ದಷ್ಟೇ, ಮಿನ್ಕ ಬಂದು ರೆಡಿ ಆಯಿದೆ. ನಮ್ಮನೆ ಪೂಜೆ ಆಯಿತು, ಕೈ ಮುಗ್ದೆ. ಈಗ ಅಲ್ಲಿಗೆ ಹೋಗ್ಬೋದು, ನಮ್ಮನೆ ಪೂಜೆ ತೋರಿಸ್ತೇನೆ. ಸೊ ನಮ್ಮನೆ ದೇವ್ರ ಕೋಣೆ, ನಮ್ಮನೆ 3 ಫೋಟೋ. ಗಣಪತಿ, ಇದು ಧರ್ಮಸ್ಥಳ ಮಂಜುನಾಥ, ಇದು ಲಕ್ಷ್ಮಿ. ನಮ್ಮನೆಗೆ ಇಲ್ಲೇ ಪೂಜೆ ಆಯ್ತು. ಈಗ ಸಿಂಪಲಾಗಿ ಈಗ ಹೋಗ್ಬೋದು. ಈಗ ಇನ್ನೊಂದು ಮನೆಗೆ ಹೋಗ್ಬೋದು, ನಮ್ಮದು ಮೇಯ್ನ್ ಮನೆಗೆ. ನಾನು ಸ್ವಲ್ಪ ಲೇಟೇ ಹೋಪ ಅಂದಳಿಕೆ ಕೂಗಂಡೆ. ಲೇಟ್ ಅಂದರೆ ನಾನು ರೆಡಿ ಆದ್ದು ಸ್ವಲ್ಪ ಲೇಟ್ ಆಯಿತು. ಮತ್ತೇನಂದರೆ ಈಗ ಹೊರಡುವ ಅಂದು ಎಣಿಸ್ಕೊಂಡೆ, ಜೋರು ಮಳೆ ಬರ್ತಿದೆ. ಸ್ಕೂಟಿಗೆ ಹೋಗೋದು ಹೆಂಗಂದು ಗೊತ್ತಿಲ್ಲ. ಒಂದು 10 ನಿಮಿಷ ಈಗ ವೆಯ್ಟ್ ಮಾಡೋದು. ಬಸ್ ಇದ್ದಿತ್ತು ಎಷ್ಟು 11:10ಕ್ಕೆ, ಆ ಬಸ್ಸು ಹೋಯ್ತೀಗ. ಮತ್ತಿಲ್ಲಂತ ಸಿಕ್ಕುವುದಿಲ್ಲ ರಿಕ್ಷೆ ಗಿಕ್ಷೆ ಅಂತ. ಇಲ್ಸಿ 10 minutes. ದಿಸ್ ಇಸ್ ಮೈ ಸಿಸ್ಟರ್. ಇಲ್ಲಿ ನನ್ನ ಅಂಗಿ ಹೈಕಂಡೇಳ. ಅವಳ ಹತ್ರ ಅಷ್ಟು ಅಂಗಿ ಇದ್ರು ನನ್ನ ಅಂಗಿನೇ ಬೇಕು ಇವಳಿಗೆ. ಹೋಸಲ ಚತುರ್ಥಿಗೆ ಈ ಅಂಗಿ ನಾನು ಹೈಕೊಂಡಿದ್ದೆ ಹೊಸ ತಕೊಂಡು. ಇವಳಿಗೆ ಕಂಡದ್ದೆಲ್ಲ ಬೇಕು. ಬೆಳಿಗ್ಗೆಯಿಂದ ಸುರ ಕೊಡ್ತೀಯ ಅಂದು ಒಂದ್ಸಲ ಆವಾಜ್ ಆಗದೆ ಸೀದಾ ಹೊಳ ಕಡಿಕ ಅದು ಇದೊಂದು ಚೇಂಜ್ ಮಾಡ್ತಿದ್ಲು. ಹೈಕು ಹೋಗತ್ಲಾಗಂದು ಹೇಳಿದೆ, ಅಡಿಗೆ ಹೈಕೊಂಡ್ಲ. ಅದೇನು ನಂಗೆ ಗೊತ್ತಿತ್ತು ಇದು ವಾಪಸ್ ಬತ್ತಿಲ್ಲ, ಎಲ್ಲೋ ಒಂದು ಬದಿ ಹರ್ಕೊಂಡು ಇಲ್ಲ ಖಾಲಿ ಮಾಡಿಕೊಂಡು ಎಂತ ಅಂದತ್ಲ. ಅದಕ್ಕೆ ಒಂದು ಅಂಗಿ ಚಪ್ಪಿನೂ ಕೊಡೋದಿಲ್ಲ ಇವಳಿ. ನಾನು ಇರಲಿ ಅಂದು ಕೊಟ್ಟೆ, ಪಾಪ ಅಂದಳಿಕೆ. ಗೊತ್ತಿತ್ತು ನಿಮ್ಗೆ ಬಂದ್ರೆ ಮೇಲೆ ತೋರಿಸಿ ಎಲ್ಲೆಲ್ಲ ಹರ್ಕೊಂಡೇಳಿ ಎಲ್ಲೆಲ್ಲ ಖಾಲಿ ಮಾಡ್ಕೊಬತ್ತಲ್ಲ ಅಂದಳಿ. ಮೊನ್ನೆ ಕೂಗು ಸೌಂಡ್ ಹಾಕಿದೆ. ಇವತ್ತು ಭೂತದೆ ಅಂತರೂ ಹಾಕ್ತೆ. ಬಿಳಿ ತೋರ್ತಿದ್ದೆ ಇವತ್ತು. ನನ್ನ ಮೊಬೈಲ ನೀನು ಬಿಳಿ ತೋರ್ತಿದ್ದೆ ಅಷ್ಟೆ. ದುಮ್ಮೆ ಇದೆ. ನಂಗೆ ಎಷ್ಟು ವರ್ಷ, ನಿಂಗೆ ಎಷ್ಟು ವರ್ಷ? ನನಗಿಂತ ನಿನ್ನ 6 years ಸಣ್ಣಳು. ಅದು ನನ್ನಂಗೆ ನಿಂಗೆ ಅದು ಹೇಳೆ ಎಂತ ಬೇಕಾದ್ರೆ ಹೇಳೆ. ನಾನು ಟೈಟ್ ಅಂಗಿ ಹಾಕೋದು ನಿಂಗಾರ ಆಯ್ತು. ನಾನು ಲೂಸ್ ಅಂಗಿ ಹಾಕ್ತೆ ಅಂದ್ರೆ ನೀನು ಮತ್ತದಪ್ಪ ನೀನು ಒಪ್ಕಂತಿದ್ಯಾ? ಎಂತ ನಿತ್ಕೋ, ಒಂದು ಸೈಡ್ ನಿತ್ಕೋ. ಇವತ್ತೆಂತಂದ್ರೆ ಚೌತಿ ಪ್ರಯುಕ್ತ ನೀಟಾಗಿ ಇವಳೊಂದು ಸಾಂಗ್ ಹೇಳ್ತ್ಲ. ನಿತ್ಕೋ. ನಮ್ಮ ಸ್ಕೂಟಿ ಕರ್ಕೋತಿಲ್ಲ, ನಿನ್ನೆ ಮನೆ ಕರ್ಕೋತಿಲ್ಲ. ನಡ್ಕೋ ಹಂಗೆ ಬಸ್ಸು ಶಾಲೆಗೆ ಹೇಳ್ತೀನಿ. ನನಗೆ ಕಳ್ಸಕ್ ನನಗೆ ಬೇರೆ ಹಂಗೆ ಏಕೋ ನನಗೆ ವಾಪಸ್ ಕೊಡು. ಸ್ಕೂಟಿ ಕರ್ಕೋ ಈಗ ಅಂದ್ರೆ ಹಾಡು ಹೇಳು. ಪ್ಲೀಸ್ ಕೋಸ್ಟ್ ಬೈ ಕೋಸ್ಟ್ 100 ರೂಪಾಯಿ ಕೊಡ್ತೀವಿ. ಹಾಡು 100 ರೂಪಾಯಿ ಕೊಡ್ತೀವಿ. ಅಡ್ಡಿಲ್ಲ, ಕೋಗಿಲ್ಲ ಯಾರು ಹೇಳು. ಮತ್ತೀಗ ನಾನೇ ಸಾಂಗ್ ಸೆಲೆಕ್ಟ್ ಮಾಡ್ಕಂತ ಕರ್ಕೋತಿಲ್ಲ. ಮತ್ತೆ ನಿಜ ಕರ್ಕೋತಿಲ್ಲ, ಬೇಡ. ನಾ ಹೇಳ್ತೀನಿ ಅಡ್ಡಿಲ್ಲ, ನಾನು ಹೇಳ್ತೀನಿ. ಫಸ್ಟ್ ನೀನು ಹೇಳಿ. ನಾನು ನಿಜ ಕರ್ಕೋತಿಲ್ಲ. ನೀನು ಹಂಗೆ ಹಂಗೆ ವಾಪಸ್ ಕೊಡು. ಬೇಡ, ಹಂಗೆ ವಾಪಸ್ ಕೊಡು. ನೀನು ಬಿಳಿ ತೋತಿಂದಲ್ಲಿ ಕೂಕೊಂಬೇಡ, ಇಲ್ಲೇ ಕೂಗ ಹಾಡು. ಹಾಗ ಇಲ್ಲಾಂದ್ರೆ ಮತ್ತೆ ಎಂತಾರ ದೊಡ್ಡ ಸಾಂಗ್ ಎಂತಾರು ಗಟ್ಟಿದು ಕೂಗುದು ಹಾರರ್ ಎಲ್ಲ ಹಾಕಿ ತೆಗಿದು ನಿರ್ಮಾಣ ಮಾಡಿದೆ. ತೆಗಿತು ಹೇಳು ಹಾಳ ಸಾಂಗ್ ಹೇಳ. ನೀನೇ ಕಂಟೆಂಟ್. ನಿಂಗೆ ಬಿಟ್ಟು ನಾನು ಅಂಗಿ ಕೊಟ್ಟದ್ದು. ಮತ್ತೀಗ ಸ್ಕೂಟಿಗೆ ಪೆಟ್ರೋಲ್ ನಂದು ಊಟಕ್ಕೆ ಹಾಕ ನೀನು ಕರ್ಕೊ ಹಾಪುದು. ಹೇಳು. 100 ರೂಪಾಯಿ ತಿಂಡಿ ಸಿಕ್ಸಿ ಕೊಡ್ತೀವಿ. ಆಮೇಲೆ ಪುನಃ ಹೇಳಿ. ಪ್ರಾಮಿಸ್. ಅಷ್ಟೇ ಅಲ್ಲ, KFC ಇದೆ ಅಂತ ತಗೊಬತ್ತಿ. ಹೇಳಿ, ಪ್ರಾಮಿಸ್ ತಗೊಬತ್ತಿ. ನೀನು ಅಮ್ಮನೆ ಬೇಡ ಅಂಬುದು ಕಾಲ್ ಮಾಡಿದಳು. ಇಲ್ಲ ಹೇಳ. ನಿನ್ನ ಕ್ಲಾಸಲ್ಲಿ ಚಾನ್ಸು ನಂಗೆ ಗೊತ್ತಿಲ್ಲ, ನೀ ಹೇಳಿ.
ಕ್ಲಾಸರೇ ಯಾರು ಚಾಡಿಸ್ಬೇಡಿ ಅವಳಿಗೆ, ಇಲ್ಲೇ ಹೇಳಿದೆ. ಹೇಳ. ಇವತ್ತು ಗಣಪತಿದ ಹಬ್ಬ, ನೀನ್ ಇದು ಹೇಳ್ಬೇಡ, ಗಣಪತಿ ಹಾಡು ಹೇಳ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನೀಟೇ ಹೇಳಿ, ದೇವ್ರದ್ದು ಹೇಳ್ತೀನಿ. ಗಜಮುಖನೇ ಗಣಪತಿ ಸಾನ ಬೇಡ ಬೇಡ, ನೀಟಾಗಿ ಹೇಳಿ. ಬೆಳಿಗ್ಗೆ ಹಾಕತ್ತಿದ್ದ ಕಣ. ಗಣೇಶಾನಾಯ ಗಾನ ಚತುರಾಯ ಶ್ರೀ ಗಣೇಶಾಯ ಧೀಮಹಿ ಗೀತ ಸಾರಾಯ ಗೀತ ತತ್ವಾಯ ಗೀತ ಮದ್ದ ಧೀಮಹಿ. ಸಾಕಷ್ಟು. ಗಣೇಶಾನಾಯ ಗಾನ ಚತುರಾಯ ಧೀಮಹಿ. ಇನ್ನು ವಾಯ್ಸ್ ಇದ್ ಮಾಡೋಕಲ್ಲ. ನನ್ನ ವಯಸ್ಸಲ್ಲಿ ನಾನೇ ಹಾಡ್ತೆ, ನೀನು ನಂದೀಗ ಮೊಬೈಲ್ ಚಂದ ಬಂದಿರುದಿಲ್ಲ, ಗೊತ್ತಿತ್ತಾ? ನಿಂದಿನ್ನು ಆಗ್ತೆ. ಕ್ಲಾಸಿಗೆ ಹೋದ ಕೂಡಲೇ ನನ್ನ ಫ್ರೆಂಡ್ಸ್ ಎಲ್ಲ ಚಾಳಿಸಿ ಇವಳಿಗೆ. ಅಂತಂದೆ ತಿಂಡಿ. ನೀ ಯಾರು ನೀ ಯಾರಂದಿಕೆ ನಂಗೆ ಗೊತ್ತಿಲ್ಲ. ಗೊತ್ತಿದ್ರು ಮನೆ ಅಂತ ಕಾಡ್ದೆ. ಬಿಡ್ಕಲ್ಲ, ಕಂಟೆಂಟ್ ಸಿಕ್ಲಿ, ಒಳ್ಳೆ ವ್ಯೂಸ್ ಆಗಲಿ ಅಂತ ಹಾಡ್ದೆ. ನೀನು ಇಲ್ಲಿ ಕರ್ಕೋಯ್ಕ ಹಂಗೆ ನಂದು ಹಾಕೊಂಡಿದ್ದೆಲ್ಲ, ಅದಕ್ಕೆ ನಾನು ಸ್ಟೇಟಸ್ ಹಾಕ್ನಾ ನಿನ್ನ ಫೋಟೋ, ಆಮೇಲೆ ಕೆಳಗೆ ಹಾಕ್ತೆ ನೋಟ್ ಇದು ನನ್ನ ಅಂಗಿ ಎಂತಂದ್ರೆ. ನಾನು ಜೇನ್ ತಟ್ಟಿ ಕಾಣದೆ ಮಸ್ತ್ ದಿನ ಆಯ್ತಾ. ನಿಮ್ಗೆ ಜೇನ್ ತಟ್ಟಿ ತೋರಿಸ್ತೆ. ಜೇನ್ ತಟ್ಟಿ ಗೊತ್ತಿಲ್ಲ, ಜೇನು ಮಾತಾಡ್ತಿರ್ತೀವಿ, ಮುಸುರು ಮೇಲೆ ಕೊಡ್ತೇವೆ. ಮತ್ತೆ ಮಾತಾಡ್ಬೇಡ ನಂಗಿಂತ ಹೇಳುತ್ತೀವಿ, ಒಂಥರ ನೆನ್ಪಾತು. ಜೇನ್ ತಟ್ಟಿ ಕಾಣಲಿಲ್ಲ ನಿಮಗೆ, ಜೇನ್ ತಟ್ಟಿ ತೋರಿಸ್ತೇವೆ. ಜೇನ್ ತಟ್ಟಿ ಅಂದ್ರೆ ಗೊತ್ತಾಯ್ತಲ್ಲ, ಜೇನುಳೆಲ್ಲ ಗೂಡ್ ಥರ ಕಟ್ಟಿರತ್ತಲ್ಲ, ತೋರಿಸ್ತೇವೆ. ನೀನು ತಟ್ಟಿ ಈಗ ನೀನು ಜೇನ್ ತಟ್ಟಿ ಯಾವ್ದಾದ್ರು ಜೇನ್ ಸಿಕ್ಕವಿತ್ತಂದ್ರೆ ಅದಲ್ಲೇ ಉಸಿರು ಕಟ್ಟಿ ಸತ್ತೆ ಎಷ್ಟ ಕೂದಲು ಕಟ್ ಮಾಡ್ಕೊಂಡ್ಲ. ಅದೆಲ್ಲಿಂದ ಹೊಸ ಕಲ್ತ್ಕೊ ಬಂದೆ. ಮಳೆ ನಿಲ್ತಾ, ಅದಕ್ಕೆ ಈಗ ಹೊರಡುವ ಸಮಯ. ನಾನು ಸ್ಕೂಟಿ ಮೇಲೆ ಹಬ್ಬದಲ್ಲ ಹಾಕೋದಿಲ್ಲ, ಯಾಕಂದರೆ ನನ್ನ ಮೊಬೈಲೆಲ್ಲ ನೀರು ಬಿಟ್ಟು ಚಂಡಿ ಆಯ್ತು. ಅದಕ್ಕೆ ಅಲ್ಲೇ ಹಾರ್ ಮೇಲೆ ರೀಚಾರ್ಜ್ ಮೇಲೆ ಲಾಕ್ ಮಾಡ್ತೆ. ನನ್ನ ಋಣದಲ್ಲಿ ಬದುಕ್ತಿದ್ದೆ, ನನ್ನ ಋಣದಲ್ಲಿ. ಇಷ್ಟ ಋಣದ ಬದುಕುಗೆ. ಬನ್ನಿ ಸ್ನೇಹಿತರೆ, ಮೋದಕ ಮಾಡೋಣ. ಮೋದಕ ನಾನು ಮಾಡಿದೆ ಮೋದಕ, ಸಮೋಸ, ನಿಮ್ದಲ್ಲಿ ಕಾಣಿ ಇದರಲ್ಲಿ ಅಂತ. ಇದು ನಾ ಮಾಡೋದು ಮೋಮೋಸ್. ಹಂಗಾರೆ ಇದು ನಾ ಮಾಡಿದೆ. ಈಗ ಇದೆಲ್ಲ ಇದು ಮೂರನೇ ಮಾಡಿಬಿಡುತ್ತೆ. ಹೊಟ್ಟಿಗೆ ಅಂತ ಮೀನ್ ತರ ಆಯ್ತು. ಈ ಕಡೆ ಖಾಲಿ ಹಿಂಗ್ ಮಾಡ್ಕೊಂಡು ಅದ್ರೊಳಗೆ ಅದನ್ನ ಚರ್ಮ ಹುಚ್ಚು ಮೀನ್ ಬರ್ತಲ್ಲ. ಕೈಸ್ ತೆಗೆದಪ್ಪ, ಕೈಸ್ ಸ್ಪೆಷಲ್. ಆಮೇಲೆ ಆಂಟಿ ಬಿಡಮ್ಮ, ನನ್ನ ಮಗಳ ಹತ್ರ ಮೋದಕ ಮಾಡಿ ಅಂದೇಳಿ ಹೇಳ್ರೆ, ಇದು ಎಂತ ಸ್ಟಾರ್ ಫ್ರೂಟ್ಸ್ ಮಾಡ್ತಿದ್ದೆ. ಹೌದು, ಸ್ಟಾರ್ ಫ್ರೂಟ್ಸ್
ಇದು ಕಲೆ, ಇದೆ ಕಲೆ ಅಲ್ಲ, ಇದೆ ಎಲ್ಲರಿಗೂ ಇದು ಆರ್ಟ್, ಇದು ಆರ್ಟ್. ಇಷ್ಟು ಲೈಟ್ ಮಾಡಿ ಕಲ್ಸಿ ಎಲ್ಲರೂ ಮಾಡ್ತೀರಿ. ನೀನೇ ಮಾಡುವತ್ತೆ, ಅದು ಒಡದ್ದಲ್ಲ. ಮೋದಕ ಮಾಡೋದು ಹೇಳಿದ್ರೆ ಅದು ಓಪನ್ ಆರ್ಟಿಸ್ಟ್ ಇದು ನಂಗೆ ಬೆಂಕಿ ನಂಗೆ ಹಾಕ್ತೀನಿ ಬತ್ತಿಗೆ. ಒತ್ತೆ ಈ ಸೈಡಿಗೆ ಅದು ಹೊರಗೆ ಬಂದದ್ದು ಅಲ್ಲಿಗೆ. ಇದು ಹೊರಗೆ ಬಂದಲ್ಲ, ಹೊರಗಿಂದ ಹೊಂಟದ್ದು. ಕೂತಕ್ಬೇಡ ಹಿಂದೆ ಗ್ಯಾಸ ನೀನು ದೊಡ್ಡದೇ ಮಾಡ್ತೇನೆ. ಮಾಯಾ, ಈ ತರ ಹೊಟ್ಟೆ ಹೊಟ್ಟೆ ಸಮೋಸ ಮಾಡೋದು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್? ಈ ತರ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಂದಳಿ ಈ ತರ ಮೋದಕ. ಅಮ್ಮನ ಎಷ್ಟು ವರ್ಷದಿಂದ ಮೋದಕ ಮಾಡ್ತಿದ್ದ? ಅಲ್ಲ, ಹೊಟ್ಟೆ ಹೊಡೆದದ್ ಮೋದಕ ಮಾಡ್ತಿದ್ದ. ಫಸ್ಟ್ ಟೈಮ್ ನನ್ನ ಬ್ಲಾಗ ಬರ್ತಿದ್ದೆ. ಸಂಗೀತಕ್ಕ, ಮಾಯ್ ನಿಮ್ಮ ಪ್ರೀತಿಯ ಮಮ್ಮಿ ಮಾಡಿದ್ ನೋಡಿ, ನಂಗು ಮೀನು ಹೊಟ್ಟೆ ಎಲ್ಲ ಹೊಡೆದೋಯ್ತು. ಮಾಯಿಗೆ ಬೇಜಾರಾಗಿ ಹೋಯೇ ಬಿಟ್ರು. ಬನ್ನಿ ಹೇಳ್ರಿ, ಹೊಟ್ಟೆ ಹೊಡೆದದ್ದೆಲ್ಲ ನಾನೇ ಮಾಡುತ್ತಂತ. ಪೂಜೆ ಎಲ್ಲ ಆಯ್ತು. ಈಗ ಶುರು ಆಯ್ತು. ಉಂಬುಕೆ ಕಾಣಿ, ಅನ್ನ ಸಾರು, ಪಾಯಸ, ಬಾಜಿ, ಆಮೇಲೆ ಮೋದಕ, ಹಪ್ಪಳ, ಹಾಗೆ ಇನ್ನು ಸ್ವಲ್ಪ ಸ್ವಲ್ಪ ಐಟಮ್ಸ್ ಎಲ್ಲ ಇದ್ದಿತ್ತು. ಆಮೇಲೆ ಊಟ ಮಾಡ್ತೆಲ್ಲರೂ. ಅಂತೂ ಬಂತು ಕುಕ್ಕಲ್ಲ. ಹೆಂಗಾಯ್ತು? ಸಾಕಾಯ್ತು. ಸಾಕೆಂತ ಗಾಡೆಗೆ ಹೋಗಿ ಗಾಡೆ ಬಂದದ್ದು. ಚಪ್ಪಡಿ ಮಾಡಿ ಸಾಕಾಯ್ತು. ಇವತ್ತಿಗೆ ಇಲ್ಲಿನ ಲಾಗ್ ಮುಗೀತು. ಇನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಂಡ್ರಲ್ಲ, ಪೂಜೆ, ಊಟ ಎಲ್ಲ. ಓಕೆ, ಬಾಯ್ ಬಾಯ್.